ಹಾಯ್ ಫ್ರೆಂಡ್ಸ್, ಭಾರತದ ಮಟ್ಟಿಗೆ ಸ್ಯಾಡ್ ಸಂಡೇನೇ ಅಂತ ಹೇಳ್ಬೇಕಾಗುತ್ತದೆ. ಯಾಕಂದರೆ ಅಂಡರ್-19 ಏಷ್ಯಾ ಕಪ್ ಫೈನಲಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ 191 ರನ್ಗಳ ಸೋಲು. ನಾವು ಆಟದಲ್ಲಿ ಸೋಲು ಗೆಲುವು ಮುಖ್ಯ, ಬಟ್ ಏನಂತಂದರೆ ಪಾಕಿಸ್ತಾನದ ವಿರುದ್ಧ ನಾವು ಸೋಲು ಅನ್ನೋದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಿಂದೆನೂ ಆಗಲ್ಲ, ಮುಂದೆನೂ ಆಗಲ್ಲ, ಆಗಬಾರ್ದು. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಆಟದಲ್ಲಿ ಒಂದು ಸಾರಿ ಆಗುತ್ತೆ. ನಕ್ವಿ ಅವರಿಂದ ರನ್ನರ್ ಅಪ್ ಪ್ರಶಸ್ತಿಯನ್ನು ಭಾರತ ಅವರು ನಿರಾಕರಿಸಿದ್ದು ಸರಿ ಅನ್ನೋಕ್ಕಿಂತಲೂ ನಾವು ಪ್ರಶಸ್ತಿ ಗೆದ್ದು ನಿರಾಕರಿಸಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ತೂಕ ಆಗ್ತಿತ್ತು. ಎನಿವೇ, ಏನು ಮಾಡೋಕ್ಕಾಗಲ್ಲ. ಮಹಿಳೆಯರು T20 ಪಂದ್ಯ ಶ್ರೀಲಂಕಾ ವಿರುದ್ಧ ವಿಶಾಖಪಟ್ಟಣದಲ್ಲಿ ಮೊದಲೇ ಪಂದ್ಯ ನಡೀತು. ವಿಶ್ವಕಪ್ನ ಫೈನಲ್ ನಂತರ ಮೊದಲನೇ ಪಂದ್ಯ ಭಾರತ ಶುಭಾರಂಭ ಮಾಡಿದೆ. ಯಾಕಂದರೆ 26ರಲ್ಲಿ ಇನ್ನು ಒಂದೇ ಒಂದು ವರ್ಷದಲ್ಲಿ ನೆಕ್ಸ್ಟ್ ಇಯರೇ ಜೂನ್ ತಿಂಗಳಲ್ಲಿ ಮಹಿಳೆಯರದ್ದು ವಿಶ್ವಕಪ್ಪು ಇಂಗ್ಲೆಂಡಲ್ಲಿ ನಡೆಯೋದ್ರಿಂದ ಇನ್ನು ಕೆಲವೇ ಪಂದ್ಯಗಳು ಇರೋದರಿಂದ ಈ ಪಂದ್ಯದಲ್ಲಿ ಜಮಿಯಾ ರೋಡ್ರಿಗಸ್ ಸೆಮಿಫೈನಲ್ ಹೀರೋಯಿನಿ ಆಸ್ಟ್ರೇಲಿಯಾ ವಿರುದ್ಧ 124 ರನ್ ಹೊಡೆದಿದ್ದರು. ಭಾರತ ಗೆಲ್ಲಲು ಪ್ರಮುಖ ಪಾತ್ರ ವಹಿಸಿದ್ರು. ನಿನ್ನೆ ಕೂಡ ಅವರು 69 ರನ್ನು 44 ಬಾಲಲ್ಲಿ. ಭಾರತ ಶ್ರೀಲಂಕಾ ಅವರು 126ಕ್ಕೆ 6 ವಿಕೆಟ್ 20 ಓವರ್ಗಳಲ್ಲಿ. ಗುಣರತ್ನೆ ಅವರು 39, ಯಾರೂ ಅರ್ಧಶತಕ ಹೊಡೆದಿಲ್ಲ. ನಮ್ಮ ಚರಣಿ ಆಮೇಲೆ ದೀಪ್ತಿ ಅವರು ಒಂದೊಂದು ವಿಕೆಟ್ ಹೊಡೆದಿರ್ತಾರೆ. ನಂತರ ಭಾರತ ಸ್ಮೃತಿ ಮಂದನ ಅವರು 2ನೇ ಹ್ಯಾಸ್ಟ್ 25 ರನ್ ಹೊಡೆದಿರ್ತಾರೆ. ಇದೊಂದು ಸಮಾಧಾನಕರ ಸಂಗತಿ. 1-0 ಲೀಡ್ ಇರುತ್ತೆ. T20 ಪಂದ್ಯ ಶ್ರೀಲಂಕಾ ವಿರುದ್ಧ ಮಹಿಳಾ T20 ಪಂದ್ಯ.